ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆ್ಯಕ್ಚುಲಿ ನಾನು ಯಾವುದೇ ವಿಡಿಯೋ ಅಂತ ಮಾಡೋಕ್ಕೆ ಬಂದಿಲ್ಲ. ಬಟ್ ನನಗೆ ಕನ್ಫ್ಯೂಸ್ ಇದೆ. ನನಗೆ ಯಾಕೆ ಕನ್ಫ್ಯೂಸ್ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಿದೆ ಅಂತಂದರೆ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಎಲ್ಲ ಫಸ್ಟ್ ಯೂಟ್ಯೂಬರ್ಸು ಹೊಸ ಯೂಟ್ಯೂಬರ್ಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ನನ್ನದು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು, ಮತ್ತು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿತ್ತು. ಎಷ್ಟು ಕಷ್ಟಪಟ್ಟು ನಾನು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ನಿಜ ನನಗೆ ಮಾತುಗಳೇ ಬರ್ತಾಯಿಲ್ಲ ಹೊರಗಡೆ. ಅಷ್ಟೊಂದು ಬೇಜಾರಾಗ್ತಾ ಇದೆ ನನಗೆ. ನಾನು ಏನು ಮಾಡಿದ್ದೀನಿ ಅಂತಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ. ನಾನು ಹೇಳಿರೋ ಪ್ರಕಾರ ಒಂದು 15 ದಿವಸ ಹಿಂದೆಯಿಂದನೇ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಾನು 4000 ವಾಚ್ ಟೈಮು ಕಂಪ್ಲೀಟ್ ಮಾಡಿದ್ದೆ, 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡಿದ್ದೆ, ಮತ್ತು ನಾನು ಮಾನಿಟೈಸೇಷನ್ಗೂ ಅಪ್ಲೈ ಮಾಡಿದ್ದೆ. ಬಟ್ ಅದು ಪ್ರೋಗ್ರೆಸ್ ಇನ್ ರಿವ್ಯೂ ಅಂತ ಬರ್ತಾ ಇರುತ್ತೆ ನೋಡಿ. ಅದರಲ್ಲಿ ಏನಾಗಿತ್ತು ಅಂತಂದರೆ ನಂದು ಕ್ಯಾನ್ಸಲ್ ಆಗಿಬಿಟ್ಟಿತ್ತು, ಅಂದರೆ ರಿಜೆಕ್ಟ್ ಆಗಿಬಿಟ್ಟಿತ್ತು. ಒನ್ ಮಂತ್ ಕಂಪ್ಲೀಟು ಅಂದರೆ ಸಾರಿ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. 1 ಮಂತ್ ಟೈಮ್ ಕೊಟ್ಟಿದ್ದರು ಯೂಟ್ಯೂಬ್ ಟೀಮ್ ಅವರು ನನಗೆ 1 ಮಂತ್ ಟೈಮ್ ಕೊಟ್ಟಿದ್ದರು, ನೀವು ಮತ್ತೆ ಅಪೀಲ್ ಮಾಡಬಹುದು ಅಂತ. ನಾನೇನು ಮಾಡಿದೆ, ಇದು ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ನನ್ನ ವೀಡಿಯೋಸೇ ನಾನು ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ. ಏನಾಗಿದೆ ಅಂತಂದರೆ ನಂದು ಜಾಸ್ತಿ ವ್ಯೂಸು ಯಾವ್ದು ಬರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಅದನ್ನೇ ತೊಗೊತಾರೆ. ನಮ್ದು ಎಲ್ಲ ವೀಡಿಯೋಸು ನೋಡಲ್ಲ ಯೂಟ್ಯೂಬ್ ಟೀಮ್ ಅವರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ದು ಎಲ್ಲ ಚಾನಲ್ಗಳು ನೋಡಲ್ಲ ಯೂಟ್ಯೂಬ್ ಟೀಮ್ ಅವರು ಎಲ್ಲ ವೀಡಿಯೋಗಳು. ಅವ್ರೇನು ನೋಡ್ತಾರೆ ಅಂದರೆ ಜಾಸ್ತಿ ವ್ಯೂಸ್ ಯಾವ್ದು ಬಂದಿದೆ ಅದನ್ನು ಮಾತ್ರ ನೋಡ್ತಾರೆ. ಸೊ ಲಾಸ್ಟ್ ವೈರಲ್ ಆಗಿದ್ದು ನನ್ನ ವೀಡಿಯೋನ ನಾನು ಚೆಕ್ ಮಾಡೋಕ್ಕೆ ಹೋದೆ. ಚೆಕ್ ಮಾಡೋಕ್ಕೆ ವೀಡಿಯೋ ಅದು ನೋಡೋಕ್ಕೆ ಹೋದರೆ ಅದನ್ನು ನಾನು ಎಲ್ಲ ನೋಡ್ತಾ ಇದ್ದೀನಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಬಟ್ ಅದರಲ್ಲಿ ಏನೂ ಪ್ರಾಬ್ಲಮೇ ಇರಲಿಲ್ಲ. ನಾನೇನು ಮಾಡಿದ್ದೀನಿ, ಅದನ್ನು ಶೇರ್ ಬಟನ್ ಲಾಸ್ಟಲ್ಲಿ 3 ಬಟನ್ಸ್ ಇರುತ್ತೆ ನೋಡಿ, ಆ 3 ಬಟನ್ಸ್ ಕ್ಲಿಕ್ ಮಾಡೋಕ್ಕೆ ಹೋಗಿ ನಾನೇನು ಮಾಡಿದ್ದೀನಿ, ಅದು ಜಾಸ್ತಿ ವ್ಯೂಸ್ ಬಂದಿರೋದೇ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಅರ್ಥ ಆಯ್ತಾ ನಿಮಗೆ? ನೆನ್ನೆಯಿಂದ ಹೆಂಗಾಗ್ತಾಯಿದೆ ಅಂದರೆ ನನಗೆ ಊಟ ಸೇರ್ತಾ ಇಲ್ಲ, ಏನೂ ಆಗ್ತಾಯಿಲ್ಲ, ಹಂಗಾಗ್ತಾಯಿದೆ. ಅದೇ ಚಾನಲ್ಲೇ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿತ್ತೋ ಅದಕ್ಕೆ 3000 ವ್ಯೂಸ್ ಬಂದಿತ್ತು ನನಗೆ. ಅದು ಎಷ್ಟು ವ್ಯೂಸ್ ಬಂದಿತ್ತೋ ಫುಲ್ ಎಲ್ಲನೂ ಡೌನ್ ಆಗೋಯಿತು. ಅಷ್ಟೊಂದು ಕಷ್ಟ ಆಗ್ತಾಯಿದೆ ನನಗೆ. ಮತ್ತೆ ನನಗೆ ಇರೋದೇ ಒಂದು 1 ವೀಕ್ ಮಾತ್ರ ಟೈಮ್ ಇರೋದು, 1 ಮಂತ್ಗೆ 1 ವೀಕ್ ಮಾತ್ರ ಟೈಮ್ ಇರೋದು. ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಹೇಳಬೇಕು ಅಂದರೆ ನಿಜ ಅಷ್ಟೊಂದು ಕಷ್ಟ ಆಗ್ತಾಯಿದೆ. ಪ್ಲೀಸ್ ಯೂಟ್ಯೂಬ್ ಟೀಮ್ ಅವರೇ ಹೆಲ್ಪ್ ಮಾಡಬೇಕು ನನಗೆ ಅಂತ ಅಷ್ಟು ಬೇಡ್ಕೊತಾ ಇದ್ದೀನಿ ನಾನು ಇವಾಗ. ಬೇರೆ ಆಪ್ಷನ್ನೇ ಇಲ್ಲ ನನಗೆ ಹೇಳಬೇಕು ಅಂತಂದರೆ. ನಾನು ಅದು ಏನೋ ಮಾಡೋಕ್ಕೆ ಹೋಗಿ ಅಂತಂದರೆ ನಾನು ಚೆಕ್ ಮಾಡೋಕ್ಕೆ ಹೋಗಿದ್ದೆ, ಅದು ಏನಾಗಿದೆ, ಇದರಲ್ಲಿ ಏನಾದರೂ ನಾನು ಥಂಬ್ನೇಲ್ ರಾಂಗ್ ಹಾಕಿದ್ದೀನಾ ಅಥವಾ ಟೈಟಲ್ ರಾಂಗ್ ಹಾಕಿದ್ದೀನಾ, ಇಲ್ಲ ಏನಾಗಿದೆ ಅಂತ ನಾನು ಅದನ್ನು ನೋಡೋಕ್ಕೆ ಹೋದ್ನಾ. ಅದು ನಾನು ಏನೋ ಮಾಡೋಕ್ಕೆ ಹೋಗಿ ಏನೋ ಡಿಲೀಟ್ ಮಾಡಿಬಿಟ್ಟೆ. ನಾನು ವೀಡಿಯೋಸಲ್ಲಿ ನೋಡಬೇಕಿತ್ತಲ್ವ, ನಾನು YT ಸ್ಟುಡಿಯೋ ತಲೆ ಓಡಲ್ಲ ನೋಡಿ, ಫುಲ್ಲು ಬ್ಲ್ಯಾಂಕ್ ಆಗಿರುತ್ತೆ ಮೈಂಡು ಮಾತ್ರ. ನಿಮಗೆ ಫುಲ್ ಆನ್ ಮೈಂಡ್ ಬ್ಲ್ಯಾಂಕ್ ಆಗಿತ್ತು. ಸೊ ನಾನೇನು ಮಾಡಿದೆ, ಯೂಟ್ಯೂಬಲ್ಲಿ ಹೋಗಿ ನೋಡಬೇಕಾ YT ಸ್ಟುಡಿಯೋದಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ಅದು ನನಗೆ ಏನು ಆಗ್ತಾಯಿದೆ, ಅದು ಯಾಕೆ ವೀಡಿಯೋ ಕ್ಲಿಕ್ ಆಗ್ತಾಯಿಲ್ಲ, ವೀಡಿಯೋ ಯಾಕೆ ಓಡ್ತಾ ಇಲ್ಲ ಅಂತ ನನಗೆ ಅದು ಟೆನ್ಷನು. ನಾನು ಸ್ವತಃ ವೀಡಿಯೋ ಯೂಟ್ಯೂಬಲ್ಲಿ ನೋಡಬೇಕಾ ಹೋಗಿ YT ಸ್ಟುಡಿಯೋದಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ಸೊ ನಂತರ ಯಾರು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ. ಯಾಕಂದರೆ ಇಷ್ಟು ದಿವಸ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ನನಗೆ ಅದು ಒಂದೇ ಟೆನ್ಷನು, ಇನ್ನೇನು ಇರಲಿಲ್ಲ. ಸೊ ನಾನು ಅದು ಮಾಡೋಕ್ಕೆ ಹೋಗಿ ನಾನೇನು ಮಾಡಿದೆ ಅಂತಂದರೆ ಅದನ್ನು ನೋಡೋಕ್ಕೆ ಹೋಗಿ YT ಸ್ಟುಡಿಯೋದಲ್ಲೇ ಹೋಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅದು ವೀಡಿಯೋ ಬರಬೇಕು ಅಂದ್ರೂ ಬರಲ್ಲ ನನಗೆ. ಅಷ್ಟೊಂದು ವ್ಯೂಸ್ ಬಂದಿತ್ತು, ಅದರಲ್ಲಿ ನನಗೆ 35K ವ್ಯೂಸ್ ಬಂದಿತ್ತು. ಅದರಿಂದನೇ ನನಗೆ 3000 ವಾಚ್ ಟೈಮು ಕಂಪ್ಲೀಟ್ ಆಗಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಸ್ವತಃ ನನ್ನ ರಿಕ್ವೆಸ್ಟ್ ಅಂತಂದರೆ ನನಗೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ನಾನು ಯೂಟ್ಯೂಬ್ ಟೀಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ನನಗೆ ಯಾವುದಾದ್ರೂ ಒಂದು ವೀಡಿಯೋ ಆದರೂ ನನಗೆ ವೈರಲ್ ಆದರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಇವಾಗ. 1 ವೀಕಲ್ಲಿ ಏನಾಗುತ್ತೆ, ಏನೂ ಆಗಲ್ಲ. ಅಲ್ಲಿ ನಿಮ್ಮ ವೀಡಿಯೋ ವೈರಲ್ ಆಗುತ್ತಾ, ಆಗಲ್ಲ. ಮತ್ತು
ಏನು ಸಬ್ಸ್ಕ್ರೈಬರ್ಸ್ ನನಗೆ ಬೇಡ, ನನಗೆ ವಾಚ್ ಟೈಮ್ ಬೇಕಾಗಿತ್ತು, ಆ ವಾಚ್ ಟೈಮು ಹಾಗಾಗಿದೆ ನನಗೆ. ಯಪ್ಪ ಕೇಳಬೇಡಿ ನೀವು, ಅಷ್ಟೊಂದು ಕಷ್ಟ ಆಗ್ತಾಯಿದೆ, ಅಷ್ಟೊಂದು ತ್ರಾಸ ಆಗ್ತಾಯಿದೆ ನನಗೆ. ಪ್ಲೀಸ್ ಯಾರಾದರೂ ಏನಾದರೂ ಗೊತ್ತಿದ್ದರೆ ನನಗೆ ಹೆಲ್ಪ್ ಮಾಡಿ, ನಂದು ವಿಡಿಯೋ ನೋಡಿ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ಸ್ವತಃ ಯೂಟ್ಯೂಬ್ ಟೀಮ್ಗೆ ನಾನು ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.